ಮತ್ತೊಂದು ಮಂಜೂರ ಎಲಿಮಿನೇಷನ್ ಆದ ನಂತರ ನೆಕ್ಸ್ಟ್ ನಿಮ್ಮ ಎಲಿಮಿನೇಷನ್ ನಡೆಯುತ್ತೆ. ಅದು ನೋಡೋರ್ಗೆ ಏನಪ್ಪ ಇದು ಭಯಾನಕವಾಗಿದೆ ಅಂತ ಅನಿಸ್ತಿತ್ತು. ಬಟ್ ನೀವು ಎಲಿಮಿನೇಟ್ ಆಗ್ತೀರಾ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಆ ಸಂದರ್ಭ ಹೇಗಿತ್ತು ಬಾಕ್ಸ್ ಒಳಗೆ ಹಾಕಿ ಹೊಗೆ ಬಿಟ್ಟಿದ್ದು? ಎಲಿಮಿನೇಟ್ ಆಗಲ್ಲ ಅಂತ ಪಾಪ ನೀವುಗಳು ಅನ್ಕೊಂಡಿದ್ರಿ, ಅಲ್ಲಿರೋರಲ್ಲ ಅಷ್ಟು ಜನನು ಅನ್ಕೊಂಡಿರ್ಲಿಲ್ಲ, ಯಾರು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೀವು ಅಲ್ಲಿ ಆ ಸ್ಥಾನದಲ್ಲಿ ಹೋಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನಿಮ್ ತಲೆಯಲ್ಲಿ ಅವಾಗ ಏನು ಓಡ್ತಾ ಇತ್ತು ಅಂತ? ನಾ ಹೇಳ್ದೆ ಸರ್ ಎದುರಿಗೆ ಹೇಳ್ದೆ, ಸರ್ 50-50 ಅಂತ ಹೇಳಿದ್ದೆ ನಾನು. 50-50 ಏನು ಬೇಕಾರೆ ನನಗೆ ಮಂಜಣ್ಣ ಹೋದ್ಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಯ್ತು ನನ್ನ ಮೇಲೆ. ನನಗೆ ಹೌದಾ ಇಷ್ಟೆಲ್ಲ ಇದೆಯಾ, ನನ್ನಿದು ನನಗೆ ಗೊತ್ತಾಗ್ತಿಲ್ವಾ ಅಂತೆಲ್ಲ ಅನ್ನಿಸ್ಬಿಡ್ತು. ಆವಾಗೂ ಅನಿಸಿದ್ದು ಅಲ್ಲಿವರೆಗೂ ನಾನು 100% ನಾನೇ ಹೋಗ್ತೀನಿ ಅಂತಲೇ ಇದ್ದೆ 6th ಪೊಸಿಷನ್ನಿಂದನೂ. ಬಟ್ 4th ಮಂಜಣ್ಣ ಹೋದ್ಮೇಲೆ ನನಗೆ ಅನಿಸಿದ್ದು 50-50 ಬಂದೆ ಆವಾಗ. ಆಮೇಲೆ ಅದಲ್ದ ಸರ್ ಯಾವಾಗ ಬಂದು ಒಳಗೆ ಬಂದು ನಾನೇ ಕರ್ಕೊಂಬರ್ತೀನಿ ಅಂದರು. ಆವಾಗ ಇನ್ನೊಂದು ಸ್ವಲ್ಪ ಆಸೆ ಜಾಸ್ತಿ ಆಯಿತು, ಸರ್ ಜೊತೆ ಹೋಗೋದು ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಓಕೆ, ನನಗೇನು ಬೇಜಾರೇನಾಗಲಿಲ್ಲ. ಬಿಕಾಸ್ ಟಾಪ್ 4 ಅಷ್ಟು ಈಸಿ ಇರಲಿಲ್ಲ. ನಾನು ಅಲ್ಲಿಗಿದ್ದೀನಲ್ಲ, ಆ್ಯಂಡ್ ಅಲ್ಲಿಗೆ ನನ್ನ ಜನ ಕರ್ಕೊಂಬಂದು ಕೂರಿಸಿದಾರಲ್ಲ, ಅದು ತುಂಬ ಖುಷಿ ಇತ್ತು.